ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸತ್ಯ ಉಳ್ಳಾಗಡ್ಡಿ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಯೋಗ ಬಗ್ಗೆ ಇರುತ್ತೆ. ಯೋಗದಲ್ಲಿ ಸೂರ್ಯ ನಮಸ್ಕಾರದ ಬಗ್ಗೆ. ಸೂರ್ಯ ನಮಸ್ಕಾರ ಇದನ್ನ ನಾವು ಯಾಕೆ ಮಾಡಬೇಕು, ಇದರ ಬೆನಿಫಿಟ್ಸ್ ಏನು, ಮತ್ತು ಯಾರೆಲ್ಲ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದನ್ನ ಇವತ್ತ ತಿಳಿಸ್ಕೊಡ್ತೀನಿ. ಈ ಸೂರ್ಯ ನಮಸ್ಕಾರದ ಬಗ್ಗೆ ಹೇಳಬೇಕು ಅಂತಂದ್ರೆ, ಈಗ ನಮ್ಮ ದೇಹದಲ್ಲಿ ಯಾವುದೂ ಹೆಚ್ಚಾದ್ರೂ ನಡೆಯಲ್ಲ, ಯಾವುದೂ ಕಡಿಮೆ ಆದ್ರೂ ನಡೆಯಲ್ಲ, ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳ್ತೀವಿ. ಅಂದ್ರೆ ಸೂರ್ಯ ಏನು ಇದು ಮೂಲ, ಇದು ಉಷ್ಣವನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ನಮ್ಮ ದೇಹದಲ್ಲಿ ಉಷ್ಣತೆ ಕೂಡ ಸಮ ಪ್ರಮಾಣದಲ್ಲಿ ಇದ್ದಾಗ ಎಲ್ಲ ನಮ್ಮ ದೇಹ ವ್ಯವಸ್ಥೆ ಚೆನ್ನಾಗಿ ಇರ್ತದೆ ಅಂತ ಹೇಳ್ತಾರೆ. ಸೊ ಅವಾಗ ಅಂದ್ರೆ ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮಗೆ ಏನು ಬೆನಿಫಿಟ್ಸ್ ಆಗುತ್ತೆ ಅಂದ್ರೆ, ಕೆಲವರಿಗೆ ಎಲ್ಲ ಎಕ್ಸಸೈಸ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ, ಅಂದ್ರೆ ಅವರಿಗೆ ಟೈಮ್ ಕಡಿಮೆ ಇರುತ್ತೆ. ಸೊ ಆ ಕಡಿಮೆ ಟೈಮಲ್ಲಿನೇ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ನಾವು ಕ್ರಿಯಾಶೀಲಗೊಳಿಸಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಕಡಿಮೆ ಟೈಮಲ್ಲಿ ಒಂದು 10ರಿಂದ 15 ನಿಮಿಷದ ಒಳಗಡೆ ಅಷ್ಟೇ ಟೈಮ್ ಇರುತ್ತೆ ಅವರಿಗೆ. ಸೊ ಅಂಥದ್ರಲ್ಲಿ ಅವರು ಅಂದರೆ ತಮ್ಮ ಬಾಡಿಯನ್ನು ಚೆನ್ನಾಗಿ ಇಟ್ಕೋಬೇಕು, ಮೇಂಟೈನ್ ಮಾಡಬೇಕು ಅಂತ ಬಯಸ್ತಾ ಇರ್ತಾರಲ್ಲ, ಅವರಿಗೆ ಒಂದು ಉತ್ತಮ ಇದೊಂದು ವ್ಯಾಯಾಮ ಅಂತಲೇ ಹೇಳ್ಬೋದು. ಸೊ ಇದನ್ನು ಒಂದು ಡೈಲಿ ಒಂದು 10ರಿಂದ 15 ನಿಮಿಷ ಮಾಡಿದರೆ, ಅಂದರೆ ಒಂದು ಇದರಲ್ಲಿ ಸ್ಟೆಪ್ಸ್ ಬರ್ತವೆ. ಅಂದರೆ ಇದು ಸೂರ್ಯ ನಮಸ್ಕಾರ ಅಂತಂದರೆ ಇದೊಂದು ಸೀಕ್ವೆನ್ಸ್ ಆಫ್ ಪೋಸಸ್ ಅಂತ ಹೇಳ್ತೀವಿ. ಅಂದರೆ ಅದರಲ್ಲಿ ಒಂದು 12 ಸ್ಟೆಪ್ಸ್ ಬರ್ತವೆ. ಅಂದರೆ ಅದರಲ್ಲಿ 3-4 ಸೂರ್ಯ ನಮಸ್ಕಾರ ಬರ್ತವೆ. ಅಂದರೆ ಅಷ್ಟಾಂಗ ಸೂರ್ಯ ನಮಸ್ಕಾರ, ಶಿವಾನಂದ ಸೂರ್ಯ ನಮಸ್ಕಾರ, ಮತ್ತು ಹಠ ಯೋಗ, ಮತ್ತು 14 ಸ್ಟೆಪ್ಸ್ದು ಒಂದು ಸೂರ್ಯ ನಮಸ್ಕಾರ. ಇದರಲ್ಲಿ ಯಾವುದೇ ಮಾಡಿದ್ರೂ ನಮ್ಮ ದೇಹಕ್ಕೆ ಬೆನಿಫಿಟ್ಸ್ ಸಿಗುತ್ತೆ. ಸೊ ಅದರಲ್ಲಿ ಇದನ್ನ ಯಾವ ಏಜ್ದವ್ರು ಮಾಡ್ಬೋದು ಅಂತಂದರೆ, ಆಫ್ಟರ್ 6 ಇಯರ್ಸಿಂದ ಎಲ್ಲರೂ ಮಾಡ್ಬೋದು ಇದನ್ನು. ಸೊ ಇದನ್ನು ಯಾವ ಟೈಮಲ್ಲಿ ಮಾಡೋದ್ರೆ ಬೆಸ್ಟ್ ಟೈಮ್ ಅಂತಂದರೆ, ಬೆಳಗ್ಗೆ 5ರಿಂದ 8 ಗಂಟೆ ಒಳಗಡೆನೆ ಮಾಡಬೇಕು, ಮತ್ತು ಸಾಯಂಕಾಲ 5ರಿಂದ 7 ಗಂಟೆ ಒಳಗಡೆನೆ ಮಾಡಬೇಕು, ಖಾಲಿ ಹೊಟ್ಟೆನಲ್ಲಿ ಮಾಡಬೇಕು. ಸೊ ಇದನ್ನ ಅಂದರೆ ಸೂರ್ಯ ನಮಸ್ಕಾರ ಏನು ಮಾಡ್ತದೆ ಅಂದರೆ, ನಮ್ಮ ಜೀವ ವ್ಯವಸ್ಥೆಯ ಸೌರ ಕೇಂದ್ರವನ್ನು ಕ್ರಿಯಾಶೀಲಗೊಳಿಸ್ತದೆ. ಅಂದರೆ ನಮ್ಮ ದೇಹವನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇದೊಂದು ಕ್ರಿಯಾಶೀಲಗೊಳಿಸೋದಂಥ ಕಾರ್ಯವನ್ನು ಮಾಡ್ತದೆ. ಸೊ ಇದನ್ನ ಹೇಗೆ ಮಾಡೋದಂತ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ. 2 ಕೈಗಳನ್ನು ಜೋಡಿಸಿ ನಮಸ್ಕಾರಾಸನವನ್ನು ಮಾಡಬೇಕು. ಉಸಿರನ್ನು ನಿಧಾನವಾಗಿ ಒಳಗಡೆ ತಗೊಂಡು ಹೊರಗಡೆ ಹಾಕಬೇಕು. ಉಸಿರನ್ನು ಒಳಗಡೆ ತೆಗೆದುಕೊಳ್ತಾ ಕೈಯನ್ನು ಹಿಂದಕ್ಕೆ ಚಾಚಬೇಕು. ಇದಕ್ಕೆ ಹಸ್ತ ಉತ್ಥಾನಾಸನ ಅಂತ ಹೇಳ್ತೀವಿ. 3ನೇದು ಪಾದಹಸ್ತಾಸನ. ಉಸಿರನ್ನು ಹೊರಗೆ ಹಾಕ್ತಾ ಕೈಯನ್ನು ನೆಲಕ್ಕೆ ತಾಗಿಸ್ಬೇಕು. ಹಣೆಯನ್ನು ಮೊಣಕಾಲಿಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. 4ನೇದಾಗಿ ಏಕಪಾದ ಸಂಚಲನಾಸನ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ಬಲಗಾಲನ್ನು ಹಿಂದಕ್ಕೆ ಒಯ್ಯಬೇಕು, ಮತ್ತು ಉಸಿರನ್ನು ಹೊರಗಡೆ ಹಾಕ್ತಾ ಇನ್ನೊಂದು ಕಾಲು ಕೂಡ ಹಿಂದಕ್ಕೆ ಒಯ್ಯಬೇಕು. ಇದು ದ್ವಿಪಾದ ಸಂಚಲನಾಸನ. 5ನೇದು ಬಂದ್ಬಿಟ್ಟು ಶಶಂಕಾಸನ. ಉಸಿರನ್ನು ಒಳಗಡೆ ತಗೊಂಡು ಮಂಡಿ ಒಳಗಡೆ ತಗೊಂಡು ಉಸಿರನ್ನು ಹೊರಗೆ ಹಾಕ್ತಾ ಕೈಯನ್ನು ಮುಂದಕ್ಕೆ ಚಾಚಬೇಕು. 6ನೇ ಸ್ಟೆಪ್ ಬಂದ್ಬಿಟ್ಟು ಅಷ್ಟಾಂಗಾಸನ. ಇದರಲ್ಲಿ ಉಸಿರು ಒಳಗಡೆ ತೆಗೆದುಕೊಳ್ತಾ ಮುಂದೆ ಬಂದು ಉಸಿರು ಹೊರಗೆ ಹಾಕ್ತಾ ಅಷ್ಟಾಂಗಾಸನವನ್ನು ಮಾಡಬೇಕು. 7ನೇ ಸ್ಟೆಪ್ ಬಂದ್ಬಿಟ್ಟು ಭುಜಂಗಾಸನ. ಉಸಿರನ್ನು ಒಳಗಡೆ ತೆಗೆದುಕೊಳ್ತಾ ಕತ್ತನ್ನು ಮೇಲೆ ಎತ್ತಬೇಕು. 8ನೇ ಸ್ಟೆಪ್ ಬಂದ್ಬಿಟ್ಟು ಪರ್ವತಾಸನ. ಉಸಿರನ್ನು ಹೊರಗೆ ಹಾಕ್ತಾ 2 ಕಾಲನ್ನು ಹಿಂದಕ್ಕೆ ಒಯ್ಯಬೇಕು. ಈಗ ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ಬಲಗಾಲನ್ನು ಮುಂದೆ ಒಯ್ಯಬೇಕು. ಇದು ಏಕಪಾದ ಸಂಚಲನಾಸನ. ಇವಾಗ ಉಸಿರನ್ನು ಹೊರಗೆ ಹಾಕ್ತಾ ಪಾದಹಸ್ತಾನಾಸನವನ್ನು ಮಾಡಬೇಕು. ಈಗ ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ಹಸ್ತ ಉತ್ಥಾನಾಸನವನ್ನು ಮಾಡಬೇಕು. ಕೊನೆಯದಾಗಿ ಉಸಿರನ್ನು ಹೊರಗೆ ಹಾಕ್ತಾ ನಮಸ್ಕಾರಾಸನವನ್ನು ಮಾಡಬೇಕು. ಈಗ ಮೊದಲು ಮಾಡಿರುವ ಎಲ್ಲ ಸ್ಟೆಪ್ಪುಗಳನ್ನು ಲೆಫ್ಟ್ ಲೆಗ್ ಜೊತೆ ಮಾಡಬೇಕು. ಮೊದಲು ರೈಟ್ ಲೆಗ್ಗನ್ನು ಮುಂದೆ ತಂದು 1 ರೌಂಡ್ ಪೂರ್ತಿ ಮಾಡಿದ್ವಿ. ಈಗ ಅದೇ ಎಲ್ಲ ಸ್ಟೆಪ್ಪುಗಳನ್ನು ಲೆಫ್ಟ್ ಲೆಗ್ನಿಂದ ಮಾಡಬೇಕು. ಕೊನೆಯ 4 ಸ್ಟೆಪ್ಪುಗಳು ಏನಿದಾವಲ್ಲ ಅವು ರಿಪೀಟ್ ಆಗ್ತವೆ. ಮಾಡುವಾಗ ಉಸಿರಾಟದ ಕ್ರಿಯೆ ಮೇಲೆ ಗಮನವಿಟ್ಟು ಮಾಡಬೇಕು. ಇನ್ನೊಂದು, ಅಷ್ಟಾಂಗಾಸನ ಮಾಡುವಾಗ ನಮ್ಮ ಬಾಡಿನ 8 ಅಂಗಗಳು ನೆಲಕ್ಕೆ ಟಚ್ ಆಗಿರಬೇಕು. ಅವು ಯಾವಂದರೆ ನಮ್ಮ ಗದ್ದ, 2 ಕೈಗಳ ಹಸ್ತಗಳು, ಎದೆಯ ಭಾಗ, 2 ಮೊಣಕಾಲು, 2 ಮಂಡಿಗಳು ಮತ್ತು 2 ಕಾಲುಗಳ ಬೆರಳುಗಳು.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಸೂರ್ಯ ನಮಸ್ಕಾರ ಮಾಡಿದ್ವಿ ಅಂತ ಹೇಳಿ. ಅಂದ್ರೆ ಇದರಲ್ಲಿ 12 ಆಸನಗಳು ಬರುತ್ತವೆ. 12 ಆಸನಗಳನ್ನ ನಾವು ಸರಿಯಾದ ಕ್ರಮದಲ್ಲಿನೇ ಮಾಡಬೇಕಾಗ್ತದೆ. ಸೊ ಇವುಗಳನ್ನ ಮಾಡೋ ಹೊತ್ತಿಗೆ ಏನು ಗಮನದಲ್ಲಿ ಇಡಬೇಕು ಅಂದ್ರೆ ಮೂರು ಥಿಂಗ್ಸ್ ಅನ್ನ ಗಮನದಲ್ಲಿ ಇಡಬೇಕು. ಅದೇನಂತಂದ್ರೆ ಮಾಡೋ ಹೊತ್ತಿಗೆ ಅಲೈನ್ಮೆಂಟ್ ಸರಿ ಇರಬೇಕು. ಅಲೈನ್ಮೆಂಟ್ ಅಂದ್ರೆ ಪೊಸಿಷನ್ ಕರೆಕ್ಟ್ ಆಗಿರ್ಬೇಕು. ಈ ರೀತಿ ಬೆಂಡ್ ಆಗಬಾರ್ದು, ಈ ರೀತಿ ಬೆಂಡ್ ಆಗಬೇಕು, ಇದೇ ತರ ಪೊಸಿಷನ್ ಇರಬೇಕು. ಇದನ್ನ ಗಮನದಲ್ಲಿ ಇಡಬೇಕು. ಮತ್ತೆ ಎರಡನೇದು ಬಂದ್ಬಿಟ್ಟು ನಮ್ಮ ಗಮನ ದೇಹದ ಮೇಲೆನೆ ಇರಬೇಕು. ಮೂರನೇದು ಬಂದ್ಬಿಟ್ಟು ಉಸಿರಾಟದ ಕ್ರಮ ಇರ್ತದಲ್ಲ, ಸರಿ ಇನ್ಹೇಲ್ ಎಕ್ಸೇಲ್ ಮಾಡೋದಿರ್ತದಲ್ಲ, ಅದನ್ನ ಸರಿಯಾದ ಕ್ರಮದಲ್ಲಿನೇ ಮಾಡಬೇಕು. ಯಾವಾಗ ಇನ್ಹೇಲ್ ಮಾಡಬೇಕು, ಯಾವಾಗ ಎಕ್ಸೇಲ್ ಮಾಡಬೇಕು ಅನ್ನೋದನ್ನ ಸರಿಯಾಗಿ ಪಾಲಿಸಬೇಕಾಗ್ತದೆ. ಈ 3 ಥಿಂಗ್ಸ್ಗಳನ್ನ ತಲೆನಲ್ಲಿ ಇಟ್ಟುಕೊಂಡು ಈ ಸೂರ್ಯ ನಮಸ್ಕಾರವನ್ನ ಮಾಡಬೇಕಾಗ್ತದೆ. ಸೊ ಇದರಿಂದ ಆಗ್ತಕ್ಕಂಥ ಲಾಭಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಸೂರ್ಯ ನಮಸ್ಕಾರದಿಂದ ಏನೆಲ್ಲ ಲಾಭಗಳಿದಾವೆ ನಮ್ಮ ದೇಹಕ್ಕೆ ಅಂತ ಹೇಳಿದ್ರೆ, ಸೊ ಮೇನ್ ಆಗಿ ಶ್ವಾಸಕೋಶ ಆಗಿರಬಹುದು, ಪಿತ್ತಕೋಶ, ಜಠರು, ಮೆದುಳು, ಹೃದಯ ಇವೆಲ್ಲವೂ ಕ್ರಿಯಾಶೀಲಗೊಳ್ತವ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ 72,000 ನಾಡಿಗಳಿದಾವಲ್ಲ ನಮ್ಮ ದೇಹದಲ್ಲಿ, ಅವುಗಳು ಕೂಡ ಕ್ರಿಯಾಶೀಲಗೊಳ್ತವ. ಮೇನ್ ಬೆನಿಫಿಟ್ ಏನು ಅಂತ ಹೇಳ್ಬೇಕಂತಂದ್ರೆ, ನಮ್ಮ ದೇಹದಲ್ಲಿ ವಾತ, ಪಿತ್ತ, ಕಫ ಈ 3 ಸರಿಯಾಗಿ ಬ್ಯಾಲೆನ್ಸ್ ಸ್ಥಿತಿಯಲ್ಲಿ ಇಡ್ತಕ್ಕಂಥ ವ್ಯವಸ್ಥೆಯನ್ನ ಇದು ಮಾಡ್ತದೆ ಅಂತ ಹೇಳ್ತಾರೆ ಸೂರ್ಯ ನಮಸ್ಕಾರ. ಸೊ ಇವು ಮೇನ್ ಬೆನಿಫಿಟ್ಸು. ಸೊ ಇದನ್ನ ಯಾರ್ಯಾರೆಲ್ಲ ಮಾಡಬೇಕು, ಯಾರ್ಯಾರೆಲ್ಲ ಮಾಡಬಾರ್ದು ಅಂತಂದ್ರೆ, ಪ್ರೆಗ್ನೆಂಟ್ ಇರೋ ವುಮೆನ್ಸು ಮಾಡಬಾರ್ದು. ಮತ್ತೆ ಜಾಸ್ತಿ ಬ್ಯಾಕ್ ಪೇನ್ ಇಂದ ಸಫರ್ ಆಗ್ತಿರ್ತಾರಲ್ಲ ಅವರು, ಜಾಸ್ತಿ ಬ್ಯಾಕ್ ಪೇನ್ ಅಂದ್ರೆ ಸರ್ಜರಿ ಲೆವೆಲ್ಗೆಲ್ಲ ಇರ್ತಲ್ಲ, ಅವರೆಲ್ಲ ಇದನ್ನ ಅವಾಯ್ಡ್ ಮಾಡಬೇಕು. ಅಂದ್ರೆ ಡಾಕ್ಟರ್ ಗೈಡೆನ್ಸ್ ತಗೊಂಡೇ ಮಾಡ್ಬೇಕಾಗ್ತದೆ. ಸೊ ಮತ್ತು ಇದನ್ನ ಎಷ್ಟು ಟೈಮ್ ಮಾಡಬೇಕು, ಯಾವ ಟೈಮ್ ಮಾಡಬೇಕು ಅಂತಂದ್ರೆ, ಬೆಳಗ್ಗೆ 5 o'clock ಇಂದ 8 o'clock ತನಕ ಮಾಡ್ಬೋದು. ಸಾಯಂಕಾಲ 5 ರಿಂದ 7 ಗಂಟೆ ತನಕ ಮಾಡ್ಬೋದು. ಸೊ ಖಾಲಿ ಹೊಟ್ಟೆನಲ್ಲಿನೇ ಮಾಡಬೇಕು. ಮತ್ತು ಇದನ್ನ ಎಷ್ಟು ರೌಂಡ್ಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಈಗ 12 ಸ್ಟೆಪ್ಸ್ ಇದು ಒಂದು ರೌಂಡ್ ಆಗುತ್ತೆ. ಸೊ ಇಂಥ 12 ಸ್ಟೆಪ್ಸ್ 1 ರೌಂಡನ್ನು ಇಂಥ 10 ರೌಂಡ್ಗಳನ್ನು ಮಾಡ್ಬೋದು. ಅಂದರೆ ಒಂದು 10 ನಿಮಿಷದಲ್ಲಿನೇ ಮುಗ್ದು ಹೋಗ್ಬಿಡುತ್ತೆ. ಇದು 1 ರೌಂಡು 1 ನಿಮಿಷದಲ್ಲೇ ಆಗುತ್ತೆ. ಸೊ ಇಂಥದ್ದನ್ನು 10 ರೌಂಡ್ ಮಾಡ್ಬೋದು. ಟೈಮ್ ಇದ್ದರೆ ನಾವು 15 ರಿಂದ 20 ರೌಂಡ್ಸ್ಗಳನ್ನು ಮಾಡ್ಬೋದು. ನಾವು ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ಬೆನಿಫಿಟ್ಸ್ ನಮಗೆ ಆಗ್ತದೆ. ಸೊ ಇದರಿಂದ ತುಂಬ ಲಾಭಗಳನ್ನು ಕಂಡಿದ್ದೀನಿ ನನ್ನ ಲೈಫಲ್ಲಿ. ಸೊ ನೀವು ಕೂಡ ಇದನ್ನು ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಸೂರ್ಯ ನಮಸ್ಕಾರದ ಬಗ್ಗೆ. ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸದಾಗಿ ನೋಡ್ತಾ ಇದ್ರೆ, ನನ್ನ ಚಾನಲನ್ನು ನೋಡ್ತಾ ಇದ್ರೆ, ನೀವು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ಭಾಗದಲ್ಲಿ ಸಿಗ್ತೀನಿ.